ಜೈಲಲ್ಲಿದ್ದ ಮಗನನ್ನ ನೋಡೋಕೆ ಬಂದಂತಹ ಅಮಾಯಕ ತಂದೆ ಅರೆಸ್ಟ್ ಆಗಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಕೊಲೆ ಕೇಸ್ನಲ್ಲಿ ಮಂಡ್ಯ ಜೈಲು ಸೇರಿದ್ದ ಪುತ್ರ ಮಧುಸೂದನನ್ನ ನೋಡೋಕೆ ಅಂತ ತಂದೆ ಶಿವಣ್ಣ ಅವರು ಜೈಲಿಗೆ ಬಂದಿದ್ರು. ಈ ವೇಳೆ ಮಗನ ಸೂಚನೆಯಂತೆ ಆತನ ಸ್ನೇಹಿತ ಕೊಟ್ಟಿದ್ದ ಬಟ್ಟೆ ಬ್ಯಾಗ್ನ ಕೂಡ ಅವರು ಜೈಲಲ್ಲಿ ತಗೊಂಡ್ಬಂದಿದ್ರು. ಜೈಲು ಸಿಬ್ಬಂದಿ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಂಥ ವೇಳೆ ಆ ಬ್ಯಾಗ್ನಲ್ಲಿ ಬಟ್ಟೆ ಜೊತೆಗೆ ಗಾಂಜಾ ಕೂಡ ಪತ್ತೆಯಾಗಿದೆ. ಇದೇ ವೇಳೆ ಜೈಲು ಸಿಬ್ಬಂದಿ ಶಿವಣ್ಣ ಅಂದ್ರೆ ಆರೋಪಿ ಮಧುಸೂದನ್ ಅವರ ತಂದೆ ಇವರನ್ನ ತಕ್ಷಣಕ್ಕೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಗಾಂಜಾ ಇದ್ದ ಬಗ್ಗೆ ಅಮಾಯಕ ತಂದೆ ಶಿವಣ್ಣಗೆ ಮಾಹಿತಿನೇ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಬ್ಯಾಗ್ ಕೊಟ್ಟಂತಹ ಶಿವಣ್ಣ ಪುತ್ರನ ಸ್ನೇಹಿತನಿಗಾಗಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಈಗ ಆತನು ಕೂಡ ಸಿಕ್ಕಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆತನ ಸ್ನೇಹಿತ ನಾಗೇಶ್ ಆತನು ಕೂಡ ಈಗ ಅರೆಸ್ಟ್ ಆಗಿದ್ದಾನೆ. ಈ ರೌಡಿ ಪುತ್ರನ ದುಶ್ಚಟಕ್ಕೆ ಅಮಾಯಕ ತಂದೆ ಅರೆಸ್ಟ್ ಆಗಿರುವಂತಹ ಒಂದು ಪ್ರಕರಣ ಇದು. ಕೊಲೆ ಕೇಸ್ನಲ್ಲಿ ಆರೋಪಿ ಮಧುಸೂದನ್ ಈತ ಜೈಲು ಸೇರಿದ್ದ. ಜೈಲಿಂದ ಕರೆ ಮಾಡಿ ನನ್ನ ಸ್ನೇಹಿತ ಬ್ಯಾಗ್ ಕೊಡ್ತಾನೆ, ಬ್ಯಾಗ್ ತಗೊಂಡು ಬನ್ನಿ ಅಂತ ತಂದೆಗೆ ಹೇಳ್ತಾನೆ. ಆಗ ಸ್ನೇಹಿತ ಏನ್ ಮಾಡ್ತಾನೆ ಅಂತಂದ್ರೆ ಆ ಬ್ಯಾಗ್ನಲ್ಲಿ ಬಟ್ಟೆ ಜೊತೆಗೆ ಗಾಂಜಾನು ಕೂಡ ಇಟ್ಟು ಪಾಪ ಅಲ್ಲಿ ಜೈಲಲ್ಲಿ ಸಿಗಲ್ವಲ್ಲ, ಈ ರೀತಿ ಕಳ್ದಾರಿ ಮೂಲಕ ಅದನ್ನ ಕಳಿಸಿದ್ರೆ ಪಾಪ ಸ್ನೇಹಿತ ಆರಾಮಾಗಿರ್ಬೋದು ಅಂತ ಹೇಳಿ ಏನು ಗೊತ್ತಿಲ್ಲದಿರುವಂಥ ಮಧುಸೂದನ್ ಅವರ ತಂದೆಗೆ ಆತನ ಸ್ನೇಹಿತ ಬ್ಯಾಗನ್ನು ಹ್ಯಾಂಡ್ ಓವರ್ ಮಾಡ್ತಾನೆ, ಹಸ್ತಾಂತರ ಮಾಡ್ತಾನೆ. ಏನು ಕೂಡ ಚೆಕ್ ಮಾಡದೆ ತಂದೆ ಶಿವಣ್ಣ ಆ ಬ್ಯಾಗನ್ನು ಹಿಡ್ಕೊಂಡು ಜೈಲಿಗೆ ಬರ್ತಾರೆ. ಆಗ ಒಂದು ಪ್ರೋಸೆಸ್, ಅದು ಒಂದು ರೆಗ್ಯುಲರ್ ಪ್ರೋಸೆಸ್. ಜೈಲಿನಲ್ಲಿ ಯಾವ ಬ್ಯಾಗ್ ಬರುತ್ತೋ ಅದನ್ನು ಚೆಕ್ ಮಾಡಿನೇ ಒಳಗಡೆ ಬಿಡ್ತಾರೆ ಜೈಲಿನ ಸಿಬ್ಬಂದಿ. ಆಗ ಗಾಂಜಾ ಇದ್ದ ಬಗ್ಗೆ ಮಾಹಿತಿನೇ ಇರಲಿಲ್ಲ ಯಾರಿಗೆ, ತಂದೆ ಶಿವಣ್ಣ ಅವರಿಗೆ. ಆದರೆ ಪೊಲೀಸರು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಬ್ಯಾಗ್ನಲ್ಲಿ ಬಟ್ಟೆ ಜೊತೆಗೆ ಗಾಂಜಾ ಕೂಡ ಇರೋದಾಗಿ ಪೊಲೀಸರು ಕಂಡು ಹಿಡಿತಾರೆ. ನಂತರ ತಂದೆ ಶಿವಣ್ಣನನ್ನ ಕೂಡ ಅವರು NDPS ಕಾಯ್ದೆ ಅಡಿ ಬುಕ್ ಮಾಡ್ತಾರೆ, ಜೊತೆಗೆ ಆತನನ್ನ ಅರೆಸ್ಟ್ ಮಾಡ್ತಾರೆ ಹಾಗೂ ಸ್ನೇಹಿತನನ್ನ ಹುಡುಕಾಡ್ತಾರೆ. ಈಗ ಆತನ ಸ್ನೇಹಿತ ಕೂಡ ಅರೆಸ್ಟ್ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.